1 ಕೋಟಿ ವೋಟ್ ಪಡೆದರೂ ಕೂಡ ಡ್ರೋನ್ ಪ್ರತಾಪ್ಗೆ ಇಲ್ಲಿ ಗೇಟ್ ಪಾಸ್ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಹೌದು, ಇದೊಂದು ನಿಜಕ್ಕೂ ಕೂಡ ಒಂದು ರೀತಿ ಶಾಕಿಂಗ್ ಸುದ್ದಿ ಅಂತಲೇ ಕೂಡ ಹೇಳ್ಬೋದು. ಇನ್ನು ನಮ್ರತಾ ಎಲಿಮಿನೇಟ್ ಆಗಿದೆ ಅಂತ ಎಲ್ಲರೂ ಕೂಡ ಗೊತ್ತಾಗಿದೆ. ಹೌದು, ನಮ್ರತಾ ಅವರು ಬಹುತೇಕ ವೋಟಿಂಗ್ ಕಡಿಮೆ ಪಡೆದಿದ್ದರಿಂದ ಕೇವಲ 7% ವೋಟಿಂಗ್ ಬಂದಿದ್ದರಿಂದ ನಮ್ರತಾ ಅವರು ಈಗ ಎಲಿಮಿನೇಷನ್ ಆಗಿದ್ದಾರೆ. ಇನ್ನು ಈ ಪೈಕಿ ಡ್ರೋನ್ ಪ್ರತಾಪ್ ಅವ್ರಿಗೂ ಕೂಡ ಗೇಟ್ ಪಾಸ್ ಸಿಕ್ಕಿದೆ. ಹೌದು, ಸುದೀಪ್ ಅವರು ಡಬಲ್ ಎಲಿಮಿನೇಷನ್ ಮಾಡೋದ್ರ ಮೂಲಕ ಈ ವಾರವನ್ನು ಮುಕ್ತಾಯವನ್ನು ಮಾಡಿದ್ದಾರೆ. 5 ಜನಕ್ಕೆ ಫಿನಾಲೆ ಎಂಟ್ರಿ ಕೂಡ ಕೊಟ್ಟಿದ್ದಾರೆ. ನೀವು ಕೇಳಬಹುದು, ಡ್ರೋನ್ ಪ್ರತಾಪ್ ಅವರಿಗೆ 1 ಕೋಟಿಗೆ ಅಧಿಕ ವೋಟಿಂಗ್ ಬಂದಿರಬೇಕಾದ್ರೆ ಈಗ ಎಲಿಮಿನೇಟ್ ಆಗ್ತಾರೆ ಅಂತ. ನೀವು ಗಮನಿಸಿರ್ಬೋದು, ಇತ್ತೀಚೆಗೆ ಆರೋಗ್ಯ ಸಮಸ್ಯೆಯಿಂದ 3 ದಿನ ಹೊರಗಿದ್ದು, ಹಾಗೆ ಕಣ್ಣಿನ ಸಮಸ್ಯೆ ಆದಾಗ 5 ದಿನ ಹೊರಗಿದ್ದು, ಈ ಎಲ್ಲದನ್ನು ಕೂಡ ಈ ಇದರಲ್ಲಿ ತಗೊಂಡಿದ್ದಾರೆ. ಅಷ್ಟೇ ಅಲ್ಲ, ಈತ ಎಂಟರ್ಟೈನ್ಮೆಂಟಿಂಗ್ ಆಗಲಿ, ಇನ್ನೊಂದಾಗಲಿ, ಮತ್ತೊಂದು ಟಾಸ್ಕ್ಗಳ ವಿಚಾರದಲ್ಲಿ ಎಷ್ಟು ಆ್ಯಕ್ಟಿವ್ ಆಗಿದ್ರು, ಇನ್ಆ್ಯಕ್ಟಿವ್ ಆಗಿದ್ರು, ಎಲ್ಲದನ್ನು ಕೂಡ ವಿಚಾರಗಳನ್ನು ಮುಂದಿಟ್ಕೊಂಡು ಕೇವಲ ವೋಟಿಂಗ್ ಆಧಾರ ಮಾತ್ರವಲ್ಲದೆ ಈ ಎಲ್ಲ ಆಧಾರಗಳನ್ನು ಮುಂದಿಟ್ಕೊಂಡು ಸರಿ ಎಲಿಮಿನೇಟ್ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಪ್ರತಾಪ್ ಅವರು ಕೂಡ ದೊಡ್ಡ ಮಟ್ಟಿಗೆ ಐಡ್ರಾಮನ್ನು ಕೂಡ ಮಾಡಿದ್ದು ನಡೀತು. ನಂತರ ತುಂಬಾ ಕಣ್ಣೀರು ಕೂಡ ಹಾಕಿದರು, ಬೆಕ್ಕಿ ಹತ್ತರು. ಇದೆಲ್ಲ ಆದ ನಂತರ ಸುದೀಪ್ ಅವರು ಕೂಡ ಅವರಿಗೆ ಪ್ರತಾಪ್ ಮೇಲೆ ಒಂದು ಅಭಿಪ್ರಾಯವನ್ನು ಬಂದು 5 ಲಕ್ಷ ರೂಪಾಯಿ ವೈಯಕ್ತಿಕವಾಗಿ ಕೂಡ ಘೋಷಣೆಯನ್ನು ಮಾಡಿದ್ದಾರೆ ಅಂತ ಕೂಡ ಹೇಳಲಾಗಿದೆ.